ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನೆಲ್. ಇದು ಯಾರ್ದಪ್ಪ ವಾಯ್ಸು ಅಂತ ಅನ್ಕೊಂತಾ ಇದ್ದೀರಾ? ಇದು ನಮ್ಮ ಅಮ್ಮಂದಲ್ಲ, ಅದು ಅವ್ರ ಮಗಳು. ನಾನು ಮಾತಾಡ್ತಾ ಇರೋದು. ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂತಾ ಇದ್ದೀರಾ? ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ನನ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಬೆಳಗ್ಗೆ ಫಸ್ಟು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಬಿಟ್ಟು ತಿಂಡಿಗೆ ನಮ್ಮಮ್ಮ ಟೊಮೆಟೊ ಬಾತ್ ಮತ್ತು ಜಾಮೂನ್ ಮಾಡಿದ್ರು. ಅದನ್ನ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ನಮ್ಮಮ್ಮ ಹಾಕಿರ್ತಾರೆ. ಆಮೇಲೆ ನಾನು ಸ್ಕೂಲಿಗೆ ಹೋಗ್ಬಿಟ್ಟು ಚಾಕ್ಲೇಟ್ಸ್ ಕೊಟ್ಬಿಟ್ಟು ಮನೆಗೆ ವಾಪಸ್ ಬಂದೆ. ಆಮೇಲೆ ಒಂದು 5:30 ಆದಾಗ ನಮ್ಮ ಅಪ್ಪ ಅಮ್ಮ ಬೇಕ್ರಿಗೆ ಹೋಗ್ಬಿಟ್ಟು ಕೇಕ್ ತಂದರು. ನಾನು ಅಷ್ಟೊತ್ತಿಗೆ ರೆಡಿನೂ ಆಗಿದೆ, ಹೋಮ್ವರ್ಕ್ ಬರೆದ್ಬಿಟ್ಟು. ನನಗೆ ಕೇಕ್ ಅಂದರೆ ಎಷ್ಟು ಇಷ್ಟ ಅಲ್ವ, ಬಗ್ಗೆ ಯಾವ ಫ್ಲೇವರ್ ಅಂತ ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಇದು ಜರ್ಮನ್ ಚಾಕ್ಲೇಟ್ ಫ್ಲೇವರ್ ಅಂತೆ. ನನಗೆ ತುಂಬ ಇಷ್ಟ ಆಯಿತು. ತಿಂದಾಗ ಒಂಥರ ಡಿಫ್ರೆಂಟಾಗೂ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಚಿಕ್ಕಪ್ಪನೂ ಕರೆದಿದ್ವಿ, ಅವ್ರಿಗೇನೋ ಪ್ರಾಬ್ಲಮ್ ಇತ್ತು ಅಂತ ಬರಲಿಲ್ಲ. ಮತ್ತು ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆನೂ ಬರೋಕ್ಕಾಗಲಿಲ್ಲ. ಅದಕ್ಕೆ ಮುಂಚೆನೇ ಅವ್ರು ನನಗೆ ಗಿಫ್ಟ್ ಕೊಟ್ಟೋಗಿದ್ದು ಬಟ್ಟೆನ. ಆಮೇಲೆ ನಾನು ಕ್ಯಾಂಡಲ್ಸ್ನ ಹಚ್ಚಿದೆ. ಅದು ನಾನು ಇವಾಗ 11 ಇಯರ್ಸ್ ಅಂತ 2 ಕ್ಯಾಂಡಲ್ಸ್ನ ತಂದಿದ್ರು. ನಾನು ಕ್ಯಾಂಡಲ್ ಹಚ್ಚಿದ್ಮೇಲೆ ನಮ್ಮಪ್ಪ, ನಮ್ಮಮ್ಮ ಮತ್ತು ನಮ್ಮಮ್ಮಮ್ಮ ನನಗೆ ವಿಶ್ ಮಾಡಿದ್ರು. ಆಮೇಲೆ ನಮ್ಮ ಅಪ್ಪ ಅಮ್ಮ ನೀನೊಬ್ಬಳೇ ಕೇಕ್ ಕಟ್ ಮಾಡೋ ಅಂದರೆ, ಅದಕ್ಕೆ ನನಗೆ ಚಿಕ್ಕ ವಯಸ್ಸಿಂದ ನಮ್ಮ ಅಪ್ಪ ಅಮ್ಮನ ಜೊತೆ ಕೇಕ್ ಕಟ್ ಮಾಡಿ ರೂಢಿ ಅಂತ ನಾನು ನಮ್ಮ ಅಪ್ಪ ಅಮ್ಮಂಗೆ ಅಪ್ಪ ಅಮ್ಮ ಪ್ಲೀಸ್ ಮಮ್ಮಿ, ಪ್ಲೀಸ್ ಡ್ಯಾಡಿ ಅಂತ ಅಂದ್ಬಿಟ್ಟು ಕರೆದೆ. ಆಮೇಲೆ ನಾವೆಲ್ಲ ಒಟ್ಟಿಗೆ ಕೇಕ್ ಕಟ್ ಮಾಡಿದ್ವಿ. ನನಗೆ ಅಷ್ಟು ಇಷ್ಟ ಆಯಿತು, ನಾನು ಅದನ್ನು ಕೈನೆಲ್ಲ ಲಿಕ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ನನಗೆ ತಿನ್ಸಿದ್ರು, ಹಂಗೆ ನಮ್ಮಪ್ಪ ಕಾಮಿಡಿ ಮಾಡ್ತಾ ಇದ್ರು. ಆಮೇಲೆ ನಾನು ನಮ್ಮ ಅಪ್ಪ ಅಮ್ಮಂಗೆ ತಿನ್ನಿಸ್ದೆ. ಅದಾದ್ಮೇಲೆ ನಮ್ಮ ಅಜ್ಜಿಗೂ ತಿನ್ನಿಸ್ದೆ, ಮತ್ತೆ ನಮ್ಮ ಅಜ್ಜಿನೂ ನನಗೆ ತಿನ್ಸಿದ್ರು, ಅವರೇ ನಮ್ಮ ಅಮ್ಮಮ್ಮ. ಮತ್ತೆ ಇವನು ನಮ್ಮ ಮನೆ ಕೆಳಗಿರ್ತಾನೆ, ನಾನು ಅವನಿಗೆ ತಿನ್ನಿಸ್ದೆ, ಮತ್ತು ಅವನು ನನಗೆ ತಿನ್ನಿಸ್ದ. ಆಮೇಲೆ ನಮ್ಮ ಅಪ್ಪ ಅಮ್ಮ ನನಗೆ ಗಿಫ್ಟ್ಸ್ ಕೊಟ್ಟರು. ನಮ್ಮ ಅಮ್ಮ ಒಂದು ಪೌಚ್ ಕೊಟ್ಟರು, ನಮ್ಮ ಅಪ್ಪ ಒಂದು ಪೌಚ್ ಕೊಡ್ತು. ನಂಗೆ ಆ ಗಿಫ್ಟ್ ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಅಜ್ಜಿನೂ ನನಗೆ ಗಿಫ್ಟ್ ಕೊಟ್ಟರು. ಆಮೇಲೆ ಇವತ್ತು ಹೆಂಗೂ ನನ್ನ ಬರ್ಡೇ ಇತ್ತು ಅಲ್ವಾ, ಸೊ ಅದಕ್ಕೆ ಅಪ್ಪ ಅಮ್ಮ ಪ್ಲೀಸ್ ಆಚೆ ತಿನ್ನೋಣ ಅಂತ ಕೇಳಿದೆ. ಅದು ಪ್ಲೀಸ್ ಏನು ಹೇಳೋದು ಬೇಡ, ಬಾ ಕೊಡಿಸ್ತೀನಿ ಅಂತ ಅಂದ್ರೆ. ಹಂಗೋ ಅವತ್ತು ಸಂಕಷ್ಟರ ಗಣಪತಿ ಇದ್ದಿದ್ದರಿಂದ ಆನ್ ದ ವೇ ನಾವು ಹಂಗೆ ಗಣೇಶನ ಪೂಜೆ ಮಾಡಿಸ್ಕೊಂಡು ಮತ್ತು ಇದು ಹನುಮಾನ್ ಪೂಜೆ ಮಾಡಿಸ್ಕೊಂಡು ಹೋದ್ವಿ. ಇನ್ನೂ ಯಾವ್ಯಾರು ನಮ್ಮ ಅಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿವ ಬೇಗ ಮಾಡಿ. ಹಾಗೆ ನಾವು ದೇವ್ರ ಪ್ರಸಾದ ಇಸ್ಕೊಂಡು ಹೋಟೆಲ್ಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮಪ್ಪ ಅಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರು, ನಾನು ನಮ್ಮಮ್ಮ ಮತ್ತೆ ನಮ್ಮ ಅಮ್ಮಮ್ಮ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಂದೇ ಟ್ರೀಟು. ನಾನೇ ನಮ್ಮಪ್ಪ ಅಮ್ಮಂಗೆ ಮತ್ತು ನಮ್ಮ ಅಜ್ಜಿಗೆ ಕೊಡಿಸ್ತಾ ಇದ್ದೀನಿ. ನೀವು ನಂಬಲ್ಲ ಅನ್ನೋ, ನನ್ನ ಹತ್ರ ಇದು ಪೌಚ್ ಇದೆ. ಇದು ನಮ್ಮಪ್ಪ ಅಮ್ಮ ನನಗೆ ಗಿಫ್ಟ್ ಮಾಡಿರೋದು. ಸೊ ಅದರಲ್ಲಿ ನನಗೆ ಪಿಗ್ಗಿ ಬ್ಯಾಂಕ್ದು ನೋಟ್ಸ್ ಎಲ್ಲ ಇಟ್ಕೊಂಡು ನಮ್ಮ ಅಪ್ಪ ಅಮ್ಮಗೆ ನಾನು ಟ್ರೀಟ್ ಕೊಡಿಸ್ತಾ ಇದ್ದೀನಿ. ಹಾಗೆ ನಮ್ಮ ಅಜ್ಜಿಗೆ ಕೂಡ. ನಮ್ಮಪ್ಪ ಅಮ್ಮ, ನಮ್ಮ ಅಜ್ಜಿ, ನಾನು. ಮತ್ತೆ ನಾವೆಲ್ಲ ಡಿನ್ನರ್ಗೆ ವೆರೈಟಿಯಾಗಿ ತರಿಸ್ಕೊಂಡ್ವಿ. ಹೋಟೆಲ್ ಫುಡ್ಸ್ ಅಂದರೆ ಗೊತ್ತಲ್ಲ, ಒಂದು ಸ್ವಲ್ಪ ತಿನ್ನೋದ್ರಲ್ಲೇ ಹೊಟ್ಟೆ ತಿಂದ್ಬಿಡುತ್ತೆ. ಆಮೇಲೆ ನನ್ನ ಬರ್ಡೇ ಆಗಿರೋದ್ರಿಂದ ನಾನೇ ಬಿಲ್ ಕಟ್ಟಿದೆ. ಅದು ಫಸ್ಟ್ ಟೈಮ್ ಇನ್ ಮೈ ಲೈಫ್. ಅಂದರೆ 10th ಆಯ್ತಲ್ವ, ಇವಾಗ 11th ಆಗಿದೆ. ಒಂದು ಸ್ವಲ್ಪ ನನಗೂ ರೆಸ್ಪಾನ್ಸಿಬಿಲಿಟಿ ಬೇಕಲ್ವಾ. ಇವಾಗ ಹೆಲ್ಪ್ ಮಾಡಿದ್ರೆ ಫ್ಯೂಚರಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಇನ್ನೂ ಈಸಿ ಆಗುತ್ತೆ. ಮತ್ತು ಮನೆಗೆ ಬಂದಮೇಲೆ ಆದರೆ ನಮ್ಮ ಅಪ್ಪ ಅಮ್ಮ ಪೌಚ್ ಅಂತ ಅಂದಲ್ವಾ, ನಮ್ಮ ಅಪ್ಪ ಅಮ್ಮ ಪೌಚ್ ಕೊಡ್ಸಿದ್ದೇನೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿ ಕೊಡಿಸಿದ್ದು. ನನಗಂತೂ ಈ ಗಿಫ್ಟ್ ತುಂಬ ಇಷ್ಟ ಆಯಿತು.
ಹೇಗಿದೆ ಅಂತ ನೋಡಿ. ನಿಮ್ಗೆ ಇಷ್ಟ ಆದರೆ ಹೇಳಿ. ನನಗಂತೂ ತುಂಬ ಇಷ್ಟ ಆಯ್ತು. ಅದೇ ಗೊತ್ತಿರುತ್ತಲ್ಲ, ಪೌಚ್ ಬೆಳಗ್ಗೆ ಅನ್ವಾಂಟೆಡ್ ಇಟ್ಟಿರ್ತಾರಂತ. ನಂಗೆ ಅದನ್ನು ತೆಗೆಯೋದ್ರಲ್ಲೇ ತುಂಬ ಇಷ್ಟ. ಆಮೇಲೆ ಇವಾಗ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಆಮೇಲೆ ಇದು ಡ್ರೆಸ್ಸು ನಮ್ಮಮ್ಮ ಕೊಡ್ಸಿರೋದು ಆ್ಯಸ್ ಅ ಗಿಫ್ಟ್. ಅದು ಜಮ್ಸು. ಮತ್ತು ಇದನ್ನೇ ನಮ್ಮಪ್ಪ ಅವರಮ್ಮ ನನಗೆ ಅಜ್ಜಿ ಹಾಕಿರ್ತಾರಲ್ವ ಅವ್ರು ನನಗೆ ಕೊಟ್ಟಿದ್ದು. ಮತ್ತು ಇದು ನಮ್ಮಮ್ಮಮ್ಮ ಕೊಡಿಸಿದ್ದು. ನನಗೆ 2 ಸ್ಲಿಪ್ಪರ್ಸು ತುಂಬ ಇಷ್ಟ ಆಯಿತು. ನೀವು ಅನ್ಕೊತಾ ಇರ್ತೀರಾ ಏನು ಇಷ್ಟು ಉದ್ದ ಇದೆ ಈ ಸ್ಲಿಪ್ಪರ್ಸು ಅಂತ. ನನ್ನ ಲೆಗ್ಸ್ ಅಷ್ಟೇ ಉದ್ದ ಇರೋದು. ಮತ್ತು ಇದು ನಮ್ಮ ಅತ್ತೆ ಕೊಡಿಸಿದ್ದು. ಇದನ್ನೇ ನಾನು ಸ್ಕೂಲ್ಗೆ ಹಾಕೊಂಡು ಹೋಗಿದ್ದು. ಮತ್ತು ಇದು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು. ಆಮೇಲೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.